ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ಕ್ರೈಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಪ್ರವರ್ಗವಾರು ಮೀಸಲಾತಿ ಪ್ರಮಾಣ ಪತ್ರಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದೆ. ಅಂದರೆ ಯಾವ್ಯಾವ ಪ್ರವರ್ಗವಾರು, ಸೊ ಯಾರ್ಯಾರು ಯಾವ್ಯಾವ ನಮೂನೆಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಲಾಸ್ಟ್ ಡೇಟ್ ಆಫ್ ಎಕ್ಸಾಮಿನೇಷನ್ ಏನಿದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅದರ ಒಳಗಡೆನೆ ಮ್ಯಾಕ್ಸಿಮಮ್ ಅವೆಲ್ಲವನ್ನು ಪ್ರಿಪೇರ್ ಮಾಡಿಕೊಂಡು ಟಿಲ್ ಸುರಕ್ಷಿತವಾಗಿ ನೀವು ಇಟ್ಕೊಳ್ಬೇಕು. ಸೊ ಎಲ್ಲಿವರೆಗೆ ಅಂತಂದರೆ ಇನ್ ಕೇಸ್ ಎಕ್ಸಾಮನ್ನು ಫೇಸ್ ಮಾಡಿ ನೀವು ಸೆಲೆಕ್ಷನ್ ಆಗಿ ಮೂಲ ದಾಖಲೆಗಳ ವೆರಿಫಿಕೇಷನ್ ಟೈಮ್ ಇರುತ್ತಲ್ಲ, ಸೊ ಅಲ್ಲಿವರೆಗೂ ಅವು ನಿಮಗೆ ಬೇಕಾಗುತ್ತೆ. ಸೊ ಈಗ ತುಂಬ ಜನ ಆನ್ಲೈನಲ್ಲಿ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ಈಗಾಗಲೇ ಯಾರಿಗೆ ಅದರ ಐಡಿಯಾಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅವರು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ, ಏನು ತೊಂದರೆ ಇಲ್ಲ. ಸೊ ನಾನೊಂದು ಸಲ ಹೇಗೆ ಯಾವ ವೆಬ್ಸೈಟ್ ಮುಖಾಂತರವಾಗಿ ಅವರೇ ಕೊಟ್ಟಿರ್ತಕ್ಕಂಥ ಈ ಫಾರ್ಮ್ಯಾಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ಈಗ ನಾನು. ಸೊ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಇದೆಯಲ್ಲ, ನೋಡಿ ಇಲ್ಲಿ ಆ ಗೂಗಲ್ ಕ್ರೋಮನ್ನು ಫಸ್ಟು ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿದ ತಕ್ಷಣ ಮೇಯ್ನು ಸರ್ಚ್ ಬಾರಲ್ಲಿ ಕ್ರೈಸ್ಟ್ ರಿಕ್ರೂಟ್ಮೆಂಟ್ ಅಂತ ಕೊಡಿ. ಈಗ ಸೊ ಆಲ್ರೆಡಿ ನಾನು ತುಂಬ ಸಲ ಬ್ರೌಸ್ ಮಾಡಿರೋದ್ರಿಂದ ಸೊ ಅದು ಅಲ್ಲಿ ನೇಮ್ ತೋರಿಸ್ತಾ ಇದೆ ಕ್ರೈಸ್ಟ್ ರಿಕ್ರೂಟ್ಮೆಂಟ್ ಅಂದ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿ. ಯೂಶಲಿ ತುಂಬ ಜನ ಏನು ಮಾಡ್ತಾರೆ, ಕ್ರೈಸ್ ಹೋಮ್ ಪೇಜಲ್ಲಿ ಅವೆಲ್ಲವೂ ಅವೈಲೇಬಲ್ ಇದೆ ಅಂತ ಅನ್ಕೋತಾರೆ. ಸೊ ಅಲ್ಲಿ ಸಿಗಲ್ಲ ನಿಮಗೆ ಅವೆಲ್ಲ ಫಾರ್ಮ್ಯಾಟ್ಸು. ಅದೆಲ್ಲಿ ಬರುತ್ತೆ ಅಂತಂದರೆ, ಸೊ ಯಾವ ಪ್ರಾಧಿಕಾರ ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡುತ್ತೆ ಆ ಒಂದು ಪ್ರಾಧಿಕಾರದ ಅಧಿಕೃತವಾದ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಅಲ್ಲಿ ನೀವು ಮೀಸಲಾತಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಬೇಕು. ಆಯಿತಾ? ನೋಡಿ ಇಲ್ಲಿ ಕ್ರೈಸ್ ರಿಕ್ರೂಟ್ಮೆಂಟ್ ಆದ ನಂತರದಲ್ಲಿ ನೋಡಿ ಇಲ್ಲಿ ಫಸ್ಟ್ ಒನ್ ಕಾಣ್ತಾ ಇದೆಯಲ್ಲ, ದಟ್ ಈಸ್ ದ ಕ್ರೈಸ್ ನೇಮಕಾತಿ 2026 KK ಅಂತ ಅಂದ್ಬಿಟ್ಟು. ಸೊ ಅದನ್ನು ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿ ನೋಡಿ ಬಂತಲ್ಲ ಇಲ್ಲಿ. ಸೊ 3 ಆಪ್ಷನ್ ಇದೆ. ಮೊದಲನೇದು ಬಂದು ದ ವೆರಿ ಫಸ್ಟ್ ಒನ್ ಇಸ್ ಕ್ರೈಸ್ ಶಿಕ್ಷಕರು KK ಹುದ್ದೆಗಳ ವರ್ಗೀಕರಣ. ಅಂದರೆ ಇದನ್ನು ನಿಮಗೆ ಆ ಹುದ್ದೆಗಳನ್ನು ಯಾವ ಥರ ಕ್ಲಾಸಿಫಿಕೇಷನ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ PDF ಇದೆ, ಅದು ಬೇಕಾದ್ರೆ ಡೌನ್ಲೋಡ್ ಮಾಡಿ ನೀವು ನೋಡ್ಕೊಳ್ಬೋದು. ಸೊ ಇನ್ನೊಂದು ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳು, ಇನ್ನೊಂದು ಕ್ರೈಸ್ ನೇಮಕಾತಿ ವಿವರವಾದ ಅಧಿಸೂಚನೆ. ಅಂದರೆ ಇದು 10ನೇ ತಾರೀಕಲ್ಲಿ ಏನು ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ ಅದೊಂದು ನೋಟಿಫಿಕೇಷನು. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, KEA ಅಂತ ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈ ಒಂದು ಎಕ್ಸಾಮನ್ನು ನಡೆಸೋದ್ರಿಂದ ಅವರೇ ಅಧಿಕೃತವಾಗಿ ನಮೂನೆಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡಿ ಅದನ್ನು ನೀವು ಕ್ಲಿಕ್ ಮಾಡಿ. ಈಗ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳು ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಆಲ್ಮೋಸ್ಟು ನೋಡಿ ಅಲ್ಲಿ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ನಿಮಗೆ ಹೆಡ್ಡಿಂಗಲ್ಲೇ. ನೋಡಿ ಏನಂತ ಇದೆ ಅಲ್ಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಯಾವ್ದು ಬರುತ್ತೆ, ನಮೂನೆ D ಅಂತ ಇದೆ ಇಲ್ಲಿ. ನಿಯಮ 3A 2 3 ನೋಡಿ ಅಂತ ಇದೆ ಇಲ್ಲಿ, ನಮೂನೆ D. ಇದನ್ನು ಮಾತ್ರ ಅವರು ಪ್ರಿಂಟ್ ತಗೊಳ್ಬೇಕು, ಯಾರ್ಯಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಅಭ್ಯರ್ಥಿಗಳು. ಹಾಗೆ ಈಗ ನೋಡಿ ಸ್ಕಾಲ್ ಅಪ್ ಮಾಡ್ತೀನಿ ನಾನು. ನೆಕ್ಸ್ಟು ಇನ್ನೊಂದು ಫಾರ್ಮ್ಯಾಟ್ ಇದೆ ನೋಡಿ ಇಲ್ಲಿ, ಪ್ರವರ್ಗ 1ಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ ಇಲ್ಲಿ, ನಮೂನೆ E. ಅದನ್ನು ಅವರು ಡೌನ್ಲೋಡ್ ಮಾಡ್ಕೊಳ್ಬೇಕು. ಆಯಿತಾ? ನೆಕ್ಸ್ಟು ಈಗ ಇವ್ರನ್ನ ಬಿಟ್ಟರೆ ಇನ್ನೊಂದು ಪ್ರವರ್ಗ 2A 2B 3B ಸೇರಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಅಂತಿದೆ, ಅವರು ನಮೂನೆ F ಈ ಒಂದು ಫಾರ್ಮ್ಯಾಟಿನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಇದು ನಿಮಗೆ ನಂಬರ್ ಆಫ್ ಪೇಜಸ್ ಬಂದು ಒಂದು 10 ಪೇಜ್ ಬರುತ್ತೆ ಇಲ್ಲಿ ಒಟ್ಟು. ನೋಡಿ ಇನ್ನೊಂದು ಇದೆಯಲ್ಲ, ನಮೂನೆ 1 ಅಂತ ಇದೆ. ಸೊ ಇದು ಯಾರಿಗೆ ಅಪ್ಲಿಕೇಬಲ್? ಇದು ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದಂಥ ಪ್ರಮಾಣ ಪತ್ರ ಇದು. ಮೇಲುಸ್ತರಕ್ಕೆ ಸೇರಿಲ್ಲವೆಂದು ಅಭ್ಯರ್ಥಿಗಳು ನೀಡ್ತಕ್ಕಂಥ ಪ್ರಮಾಣ ಪತ್ರ ಇದು. ಆಯಿತಾ? ಸೊ ಇದನ್ನು ಅವ್ರಿಗೆ ಏನಾದರೂ ಇನ್ ಕೇಸ್ ಅವಶ್ಯಕತೆ ಇದ್ದರೆ, ಯಾರಿಗೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಇದು ಅಗತ್ಯವಾಗಿ ಬೇಕಾಗುತ್ತೆ. ಸೊ ಅವರು ಅದನ್ನು ಇನ್ನೊಂದು ಸಲ ನೋಟಿಫಿಕೇಷನ್ ಓದ್ಕೊಳ್ಳಿ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ, ಅದನ್ನು ಓದ್ಕೊಂಡು ಇದನ್ನು ಡೌನ್ಲೋಡ್ ಮಾಡಬೇಕು. ಇನ್ನು ಅದನ್ನು ಬಿಟ್ಟರೆ ನೋಡಿ, ಇನ್ನು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಅಂದರೆ ನೀವು ಗ್ರಾಮೀಣ ಭಾಗದಲ್ಲೇ ಓದಿರ್ತೀರಾ, ಅಂದರೆ ನೀವು ಗ್ರಾಮೀಣ ಭಾಗಕ್ಕೆ ಸೇರಿದಂಥ ಅಭ್ಯರ್ಥಿಗಳು ಅಂತ ಅದು ಹೇಳಲಿಕ್ಕೆ ಅಥವಾ ತೋರಿಸ್ಲಿಕ್ಕೆ ನಿಮಗೆ ಈ ಪ್ರಮಾಣ ಪತ್ರವನ್ನು ನೀವು ಡೌನ್ಲೋಡ್ ಮಾಡಿ ಬರೆಸ್ಬೇಕು. ಇದನ್ನು ನೋಡಿ ಇಲ್ಲಿ ನಮೂನೆ 2 ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ. ನೆಕ್ಸ್ಟು ನೋಡಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದಂಥ ಪ್ರಮಾಣ ಪತ್ರ. ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಈ ಪ್ರಮಾಣ ಪತ್ರಗಳನ್ನ ಬೇರೆ ಎಲ್ಲೂ ಕೂಡ ನೀವು ಯಾವುದೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡೋಂಗಿಲ್ಲ, ತಗೊಳ್ಳೋಂಗಿಲ್ಲ. ಇಲಾಖೆಯವರು ಏನು ಬಿಟ್ಟಿದ್ದಾರೆ, ಇವುಗಳನ್ನೇ ಡೌನ್ಲೋಡ್ ಮಾಡಿ ನೀವು ಇದನ್ನೆಲ್ಲವನ್ನು ಬರೆಸ್ಕೊಳ್ಬೇಕು. ಸೊ ಹಾಗೆಯೇ ಸ್ಕಾಲ್ ಅಪ್ ಮಾಡಿದ್ರೆ ನೋಡಿ ಇಲ್ಲಿದೆಯಲ್ಲ, ಯೋಜನೆಗಳಿಂದ ನಿರ್ವಸತಿರಾದ ಕುಟುಂಬದ ಅಭ್ಯರ್ಥಿ ಅಂತ. ಸೊ ಅಂಥವ್ರು ಯಾರಾದರೂ ಇದ್ದರೆ ಈ ಪ್ರಮಾಣ ಪತ್ರವನ್ನು ತಗೊಂಡು ಅವರು ಇಲ್ಲಿ ನಮೂದು ಮಾಡಬೇಕು. ಆಯಿತಾ? ನೆಕ್ಸ್ಟು ನೋಡಿ ಇದೊಂದು ಇಂಗ್ಲೀಷ್ ಫಾರ್ಮ್ಯಾಟ್ ಇದೆ, ದ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸೈನಿಕ್ ವೆಲ್ಫೇರ್ ಆ್ಯಂಡ್ ರೀಸೆಟಲ್ಮೆಂಟ್ ಅಂತ ಇದೆ, ಆಫೀಸ್ ಆಫ್ ದ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಸೈನಿಕ್ ವೆಲ್ಫೇರ್ ಆ್ಯಂಡ್ ರೀಸೆಟ್ಲ್ಮೆಂಟ್ ಕರ್ನಾಟಕ ಅಂತ ಇದೆ. ಇದು ನೀವು ನೋಟಿಫಿಕೇಷನ್ ಇದೆ, ಈ ಪ್ರಮಾಣ ಪತ್ರ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಂತ ಅಲ್ಲಿ ರೆಫರ್ ಮಾಡಿ. ಸೊ ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವ್ರು ಮಾತ್ರ ಇದನ್ನು ಪ್ರಿಂಟ್ ತೊಗೊಂಡು ಅದು ಬರ್ಸ್ಕೊಂಡು ಇಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ ನೋಡಿ, ಇದು ಯಾವುದಿದು, ಸರ್ಟಿಫಿಕೇಟ್ ಫಾರ್ ದ ಪರ್ಸನ್ಸ್ ವಿತ್ ಡಿಸಾಬಿಲಿಟೀಸ್. ಆಯಿತಾ? ವಿಶೇಷ ಚೇತನ ಅಭ್ಯರ್ಥಿಗಳು ಅಂತ ಇರುತ್ತೆ ನೋಡಿ, ಅವ್ರಿಗೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರ. ಅಂದರೆ ಆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಮಗೆ ಅಧಿಸೂಚನೆಯಲ್ಲಿ ಏನು ಹೇಳಿದರೆ ಆ ಎಲ್ಲ ಪ್ರಮಾಣ ಪತ್ರಗಳು ಇಲ್ಲೇ ಇದೆ. ಆಯಿತಾ?
ಸೊ ನಿಮಗೆ ಯಾವುದು ಸೂಕ್ತ ಅಂತ ಅನಿಸುತ್ತೋ, ಫಾರ್ ಎಕ್ಸಾಂಪಲ್ ರಿಸರ್ವೇಷನ್ ಕೋಟಾದಲ್ಲಿ ಯಾರು ಅಪ್ಲಿಕೇಶನ್ ಹಾಕ್ತಾರೋ ಅವರಿಗೆ ಸಂಬಂಧಪಟ್ಟಂಥ ಪ್ರವರ್ಗವಾರು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ವಿಶೇಷ ಚೇತನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಸಂಬಂಧಪಟ್ಟದನ್ನ ಇಲ್ಲಿ ನೋಡಿಕೊಂಡು ಅವರು ಪ್ರಿಂಟ್ ತೊಗೊಂಡು ಬರೆಸ್ಕೊಂಡು ಇಟ್ಕೋತಾರೆ. ಅಂದರೆ ಯಾರ್ಯಾರಿಗೆ ಯಾವ್ಯಾವುದು ಸೂಕ್ತ ಅಂತ ಅನಿಸುತ್ತೋ ಅವುಗಳನ್ನು ಡೌನ್ಲೋಡ್ ಮಾಡಿ ಬರೆಸ್ಕೊಂಡು ಇಟ್ಕೊಳ್ಳಿ, ಆಯಿತಾ. ಏಕೆಂದರೆ ಈ ಥರದ ಫಾರ್ಮೇಟು ನಿಮ್ಗೆ ಎಲ್ಲೂ ಸಿಕ್ಕಲ್ಲ. ಅದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ, ಎಲ್ಲಿಗ ನೀವು ರೀಸೆಂಟಾಗಿ ಮಾಡಿಸಿರೂ ಕೂಡ ಏನಾಗುತ್ತೆ, ಅವರು ಆನ್ಲೈನಲ್ಲಿ ಕೊಟ್ಟಿರ್ತಕ್ಕಂಥ ಫಾರ್ಮ್ಯಾಟ್ಸು ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಯಾಕೆಂದರೆ ನೀವು ಮುಂಚೆ ಮಾಡಿಸಿದ್ದಂಥ ಪ್ರಮಾಣ ಪತ್ರ ಅವರೇ ಅಧಿಕೃತವಾಗಿ ಕೊಟ್ಟಿರ್ತಕ್ಕಂಥ ಪ್ರಮಾಣ ಪತ್ರಗಳು ಒಂದಷ್ಟು ಚೇಂಜಸ್ ಇದೆ ಇಲ್ಲಿ, ಆಯಿತಾ. ಆ ನೋಟಿಫಿಕೇಷನ್ ನಂಬರ್ಸ್ ಆಗಿರ್ಬೋದು, ಆ ಇಲಾಖೆಯ ಸಂಖ್ಯೆಗಳಾಗಿರ್ಬೋದು ಸೇಮ್ ಇರ್ಬೋದು, ಆದರೆ ಈ ಫಾರ್ಮ್ಯಾಟ್ ಇದೆಯಲ್ಲ ಅದು ಸ್ವಲ್ಪ ಬದಲಾವಣೆ ಇದೆ. ಹಾಗಾಗಿ ಇವುಗಳನ್ನೇ ನೀವು ಮೋಷನ್ ಸುಟ್ಟು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಎಲ್ಲವನ್ನು ಬರೆಸಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಟೋಟಲ್ 14 ಪೇಜ್ ಇದೆ ಒಟ್ಟು. ಸೊ ಈಗ ಏನು ಮಾಡ್ತೀನಿ ನೋಡಿ, ಅರ್ಹತಾ ಪ್ರಮಾಣ ಪತ್ರ ಅಂತ ಇದೆ ಇಲ್ಲಿ. ಸೊ ಅನುಚ್ಛೇದ 371J ಮೇರೆಗೆ ಅಂತ, ಈಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತಂದರೆ ಅವರು ಈ ಪ್ರಮಾಣ ಪತ್ರವನ್ನು ಕೊಡಲೇಬೇಕಾಗುತ್ತೆ. ಅನುಬಂಧ ಎ, ಅನೆಕ್ಸರ್ ಎ ಅಂತಾರೆ ಇಂಗ್ಲೀಷಲ್ಲಿ, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇದು. ಅನುಚ್ಛೇದ 371J ಮೇರೆಗೆ ಅಂತ ಇದೆ ಇಲ್ಲಿ, ಆಯಿತಾ. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ನಿಯಮಗಳು, ಆ ಭಾಗದವರಿಗೆ ಸಂಬಂಧಪಟ್ಟಂಥ ಪತ್ರ ಇದು, ಆಯಿತಾ. ಇನ್ನು ಅದನ್ನು ಬಿಟ್ಟರೆ ಸ್ವಗ್ರಾಮ ಪ್ರಮಾಣ ಪತ್ರ ಅಂತಿದೆ. ಅನುಚ್ಛೇದ 371J ಮೇರೆಗೆ ಅಂತಂದ್ಬಿಟ್ಟು ಸ್ವಗ್ರಾಮ ಪ್ರಮಾಣ ಪತ್ರ. ಇವೆಲ್ಲವೂ ಕೂಡ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ಇದೆ, ಯಾರ್ಯಾರು ಯಾವ್ಯಾವ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಬೇಕು ಅಂತಂದ್ಬಿಟ್ಟು ಅಲ್ಲಿ ಒಂದು ಸಲ ಓದ್ಕೊಳ್ಳಿದ್ದೇನೆ, ಆಯಿತಾ. ಸೊ ಈಗ ಏನು ಮಾಡ್ತೀನಿ, ನಿಮಗೆ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ವಾಹಿನಿ ಎರಡಕ್ಕೂ ಕೂಡ ಈ ಒಂದು PDF ಕಾಪೀಸನ್ನ ಶೇರ್ ಮಾಡ್ತೀನಿ ನಾನು. ಸೊ ಯಾರಾದರೂ ಜಾಯ್ನ್ ಆಗಿಲ್ಲ ಅಂತಂದರೆ ದಯಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರಡೂ ವಾಹಿನಿಯ ಲಿಂಕ್ ಇದೆ, ನೀವು ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಜಾಯ್ನ್ ಆಗ್ಬಿಡೋದು. ಸೊ ಈ ರೀತಿಯಾಗಿ ಆನ್ಲೈನಲ್ಲಿ ನೀವು ಈ ಒಂದು PDF ಕಾಪಿಯನ್ನು ಕ್ರೈಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸೊ ಇವುಗಳನ್ನು ಈ ಮೀಸಲಾತಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಬೇಗ ಡಿಲೇ ಮಾಡೋದು ಬೇಡ. ಈಗ 15ನೇ ತಾರೀಕಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಆಗಸ್ಟ್ 13ನೇ ತಾರೀಕಿನ ನಿಮಗೆ ಎಂಡ್ ಡೇಟ್ ಇದೆ. ಅಪ್ಲಿಕೇಶನ್ ಹಾಕಿ 1 ದಿನ ಮಾತ್ರ ಟೈಮ್ ಇರುತ್ತೆ ಫೀಸನ್ನು ಪೇ ಮಾಡಲಿಕ್ಕೆ. ಅವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಡಿಲೇ ಮಾಡೋದು ಬೇಡ. ಈ ವೀಕ್ ಒಳಗಡೆ ಇವೆಲ್ಲವನ್ನು ಬೇಗ ಬರೆಸ್ಕೊಳ್ಳಿ. ಅದೇನು ಈಗ ಯಾಕೆಂದರೆ ಈಗ ಸ್ಕೂಲು ಸ್ಟಾರ್ಟ್ ಆಗಿದೆ, HMs ಇರ್ತಾರೆ, ಇಲ್ಲ ಅಂತಂದ್ರೆ ಇನ್ಚಾರ್ಜ್ ಇರ್ತಾರೆ. ಡಿಲೇ ಮಾಡೋದು ಬೇಡ, ಎಷ್ಟು ಬೇಗ ಇವೆಲ್ಲವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಈಗೇನು ಪ್ರಾಸೆಸ್ ಹೇಳಿದ್ರೆ ನಿಮಗೆ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡೋದು, ಅದನ್ನು ಹಂಗೆ ಫಾಲೋ ಅಪ್ ಮಾಡ್ಕೊಳ್ಳಿ. ಈ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.